ನಮಸ್ಕಾರ ಬಂಧುಗಳೇ. ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಜೊತೆ ಮಾತನಾಡಲು ಬಂದಿದ್ದೇನೆ. ನಿಮಗೆ ಗೊತ್ತಿರ್ಬೋದು, ಸಾವಿಲ್ಲದ ನಾಡು ಎಂದು ಹೆಸರು ಪಡೆದಿರುವ ಒಂದು ಊರಿದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವೃದ್ಧರು ಇರುವಂಥ ಊರು. ಅಂದರೆ ಅಲ್ಲಿನ ಜನರು 110ರಿಂದ 120 ವರ್ಷದವರೆಗೆ ಆರೋಗ್ಯವಾಗಿರುವ ಅಂತಹ ಜನರಿರುವುದರಿಂದ ಅದನ್ನು ಸಾವಿಲ್ಲದ ನಾಡು ಅಂತ ಹೇಳ್ತಾರೆ. ಅದು ಸಾವಿಲ್ಲದಂತ ಹೇಳಿದರೆ ಯಾರೂ ಸಾಯೋದಿಲ್ಲ ಅಂತಲ್ಲ ಅರ್ಥ. ಆದರೆ ಅವರು 120 ವರ್ಷದವರೆಗೆ ಕನಿಷ್ಠ ಎಂದರೂ 110 ವರ್ಷ, ಗರಿಷ್ಠ ಅಂದರೆ 120 ವರ್ಷ, ಅದಕ್ಕಿಂತ ಮೇಲ್ಪಟ್ಟು ಬದುಕಿರುವಂತಹ ಜನರು ಇರುವಂತಹ ಒಂದು ಊರು. ಅದೇ ಅಂತಹ ಊರಿನಲ್ಲಿ ಯಾಕೆ ಜನಗಳು ಆ ರೀತಿ ಬದುಕಿದ್ದಾರೆ? ಅವರಿಗೆ ಅಷ್ಟೊಂದು ಆಯುಷ್ಯ ಯಾಕೆ? ಬೇರೆ ಕಡೆಯವರಿಗೆ ಯಾಕಿಲ್ಲ? ಅಲ್ಲಿ ಯಾಕೆ ಸಾವಿನ ಕಡಿಮೆ ಇದೆ? ಸಾವಿನ ಸಂಖ್ಯೆ ಕಡಿಮೆ ಇರಲು ಕಾರಣ ಏನು? ಮುಂತಾದ ವಿಚಾರಗಳು ನಮ್ಮನ್ನು ಕಾಡ್ತಾ ಇರುತ್ತದೆ. ಹೌದು, ಈ ಜನರು ಯಾಕಾಗಿ ಅವರಷ್ಟು ವರ್ಷ ಬದುಕಿರುತ್ತಾರೆ? ಅವರು ಆರೋಗ್ಯವಾಗಿರೋ ಕಾರಣ ಏನು? ವೃದ್ಧರಾದರೂ ಸಹ ಚಟುವಟಿಕೆಯಿಂದ ಇರ್ತಾರಲ್ಲ, ಯಾಕೆ? ಹೆಚ್ಚು ಕೆಲಸ ಮಾಡ್ತಾರೆ. ದಿನವೂ ಅವರು ತಮ್ಮ ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಅಷ್ಟೊಂದು ಶಕ್ತಿ ಇರೋದು, ಅಷ್ಟೊಂದು ಎನರ್ಜೆಟಿಕ್ ಆಗಿರೋಕ್ಕೆ ಕಾರಣವೇನು? ಅಲ್ಲಿನ ಜನರು ಆ ರೀತಿ ಇದ್ದಾರೆ ಎಂಬುದಕ್ಕೆ ಏನು ನೀವು ಮಾಹಿತಿ ಏನು ಎಂಬ ಮುಂತಾದ ವಿಚಾರಗಳು ತಿಳಿಯಬೇಕು. ಅಂದರೆ ಹೌದು, ಅಂತಹ ಒಂದು ಪ್ರದೇಶ ಜಪಾನ್ನಲ್ಲಿದೆ. ಚೀನಾ ಸಮುದ್ರದ ದಡದಲ್ಲಿರುವ ಜಪಾನಿಗೆ ಸೇರಿದ ಓಕಿನೋವಾ ಎಂಬ ಒಂದು ದ್ವೀಪ. ಅಲ್ಲಿನ ಜನರು ದೀರ್ಘಾಯುಸಿನವರು ಹಾಗೂ ಅವರು ತುಂಬ ಚಟುವಟಿಕೆಯಿಂದ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಬದುಕಿ ಭಾಳ ಸುಖ ಸಂತೋಷದಿಂದ ಜೀವನ ಮಾಡ್ತಿದ್ದಾರೆ. ಈ ಓಕಿನೋವಾ ಈಗ ಎಲ್ಲರಿಗೂ ಗೊತ್ತಾಗಿರುವಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿನ ಜನರ ಆರೋಗ್ಯದ ಗುಟ್ಟು ಏನೆಂದು ತಿಳಿಯಲು ಈ ಸುಮಾರು 20 ವರ್ಷಗಳ ಹಿಂದೆ ಅಮೇರಿಕಾದ ಜಾನ್ ಬೂಟ್ನವರ್ ಎಂಬುವರು ಓಕಿನೋವಾ ದ್ವೀಪಕ್ಕೆ ಹೋದರು. ಅಲ್ಲಿ ಅದನ್ನು ಹಲವು ವರ್ಷಗಳ ಕಾಲ ಅಧ್ಯಯನ ನಡೆಸಿದಾಗ ತಿಳಿದು ಬಂದ ವಿಚಾರಗಳು ಈಗ ಲೇಖನಗಳ ಮೂಲಕ, ಡಾಕ್ಯುಮೆಂಟ್ರಿಗಳ ಮೂಲಕ ಹಾಗೂ ಹಲವಾರು ವಿಡಿಯೋಗಳ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿಯಿತು. ಅದು ಏನು? ಅವರಾಗ ಅಲ್ಲಿ ಕಂಡುಕೊಂಡಂತಹ ಆ ಗುಟ್ಟೇನು, ಆ ರಹಸ್ಯವೇನು ಎಂಬ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಆ ವಿಚಾರ ಯಾವುದು ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊದಲು ಹೇಳಿದಂಗೆ ಸಾವಿಲ್ಲದ ನಾಡು ಎಂಬ ಊರು. ಆದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವೃದ್ಧರು ಮತ್ತು ಒಳ್ಳೆಯ ಆರೋಗ್ಯವಂತರು, 110ರಿಂದ 120 ವಯಸ್ಸಿನವರೆಗೆ ಬದುಕಿರುವಂಥ ಆರೋಗ್ಯವಂತ ಜನರಿರುವ ನಾಡು. ಅದೇ ನಾಡು ನೋಡಿ, ಜಪಾನ್ನಲ್ಲಿರುವಂತಹ ಓಕಿನೋವಾ. ಅಲ್ಲಿ ಜನರ ಬಗ್ಗೆ ಅಧ್ಯಯನ ನಡೆಸಿದಂತಹ ಜಾನ್ಸ್ ಬೂಟಿನಾಡ ನಡೆಸಿದಂತಹ ಸಮೀಕ್ಷೆ ಮತ್ತು ಅಧ್ಯಯನಗಳಿಂದ ಅವರಿಗೆ ತಿಳಿದು ಬಂದಂತಹ ವಿಷಯಗಳೇನೆಂದರೆ, ಅಲ್ಲಿನ ಜನರಲ್ಲಿ ಜೀವನ ಶೈಲಿ ರೋಗಗಳು ಕಡಿಮೆ. ಆ ರೋಗದ ಶೈಲಿ ಕಡಿಮೆ ಆಗೋಕ್ಕೇನು? ಅದಕ್ಕೆ ಅವರು ಕಂಡುಕೊಂಡ ವಿಷಯ ಏನು? ಈ ಜೀವನ ಶೈಲಿ ರೋಗಗಳು ಕಡಿಮೆ ಆಗಲು ಅಲ್ಲಿ ಭಾಳ ಕಡಿಮೆ ಅಂತಹ ಒಂದು ಸಾಧ್ಯತೆ ಯಾಕಾಯಿತು? ಯಾವುದು ಜೀವನ ಶೈಲಿ ರೋಗಗಳಂದರೆ ಮಧುಮೇಹ, ಅಂದರೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿರ್ಬೋದು, ಕರಳಿಗೆ ಸಂಬಂಧಿಸಿದಿರ್ಬೋದು, ಅಥವಾ ನಮ್ಮ ಲಿವರಿಗೆ ಸಂಬಂಧಿಸಿದ ರೋಗಗಳಾಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು. ಅಂತಹ ರೋಗಗಳು ತುಂಬ ಕಡಿಮೆ ಇದೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ, ಜೀವನ ಶೈಲಿ ರೋಗಗಳು ಯಾಕೆ ಬರ್ತಾ ಇಲ್ಲ ಎಂಬುದನ್ನು ಅಧ್ಯಯನಗಳಿಂದ
ಅವರು ಕಂಡುಕೊಂಡಾಗ ಆ ರೋಗಗಳಿಗೆ ಕಾರಣವಾಗುವಂತಹ ಹಲವು ವಿಷಯಗಳು ಅವರ ಆಹಾರ ಕ್ರಮದಲ್ಲಿರುವುದನ್ನು ಅವರು ಕಂಡುಕೊಂಡರು. ಆದುದರಿಂದ ರೋಗಗಳು ಅವರಲ್ಲಿ ಭಾಳ ಕಡಿಮೆ. ಸ್ವತಃ ಕೃಷಿ ಮಾಡಿ ಬೆಳೆದ ವಸ್ತುಗಳನ್ನು ಆಹಾರವಾಗಿ ಉಪಯೋಗಿಸುತ್ತಾರೆ. ಜೊತೆಗೆ ಮಾಂಸ, ಮೀನು, ಹಾಲು, ಮೊಟ್ಟೆ ಮುಂತಾದ ಎಲ್ಲವನ್ನೂ ಅವರು ಬಳಸುತ್ತಿದ್ದಾರೆ. ಅಂದರೆ ಈಗ ನಮಗೆ ಗೊತ್ತಾದಂಗೆ ಎಲ್ಲರೂ ತಿನ್ನುವ ಹಾಗೆ ಅವರ ಆಹಾರ ಕ್ರಮವೂ ಅದೇ ರೀತಿ ಇದೆ. ಆದರೆ ಅವರ ಆಹಾರದಲ್ಲಿ 65% 70% ಭಾಗವು ಅವರೇ ಬೆಳೆ ತೆಗೆಯುವಂತಹ ಅವರದೇ ಆದಂತಹ ರೀತಿಯ ಬೆನೆ ಇಮೋ ಎಂಬ ಗೆಣಸನ್ನು ಅವರು ಬಳಸುತ್ತಿದ್ದಾರೆ. ಅಂದರೆ ಬೆನೊ ಇಮೋ ಅಂದರೆ ಅದು ಒಂದು ಸಿಹಿ ಗೆಣಸು, ಆದರೆ ಅದರ ಬಣ್ಣ ಮಾತ್ರ ಪರ್ಪಲ್ ಬಣ್ಣ. ಆ ಪರ್ಪಲ್ ಬಣ್ಣದ ಒಂದು ಗೆಣಸನ್ನು ಅವರು ತಮ್ಮ ಆಹಾರದಲ್ಲಿ ಬಳಸುತ್ತಿದ್ದಾರೆ. ಅದೇ ಅವರ ಮುಖ್ಯವಾದ ಆಹಾರ. ಎಲ್ಲ ರೀತಿಯ ತಿನಿಸುಗಳನ್ನು ಈ ಬೆನಿ ಇಮೋ ಎಂಬ ಗೆಣಸಿನಿಂದ ತಯಾರಿಸುತ್ತಾರೆ. ಹಾಗಾದರೆ ಈ ಗೆಣಸು ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು? ಇದು ಪಾರಂಪರಿಕವಾಗಿ ಅವರ ದೇಶದಲ್ಲಿ ಅವರು ಬೆಳೆಯುತ್ತಿದ್ದಂತಹ ಒಂದು ಬೆಳೆ. ಅಂದರೆ ಒಮ್ಮೆ ಬರಗಾಲ ಬಂದಾಗ ಅಲ್ಲಿನ ಸಾಮಾನ್ಯ ಜನರಿಗೆ ಆಹಾರವಿಲ್ಲದಿದ್ದಾಗ ಈ ಗೆಣಸನ್ನೇ ಅವರು ಆಹಾರವಾಗಿ ಬೆಳೆಸಿ ಅದನ್ನೇ ತಿಂದರು. ಅಂದರೆ ಇದಕ್ಕೆ ಕಡಿಮೆ ನೀರಿನಲ್ಲೂ ಇದು ಬೆಳೆಯಲು ಸಾಧ್ಯವಾದಂತಹ ಒಂದು ಗೆಣಸಾಗಿರುವುದರಿಂದ ಅದನ್ನು ಬೆಳೆದು ಅವರು ಬಳಸಿದರು. ಅಂದರೆ ಅಂದಿನಿಂದ ಅವರಿಗೆ ಇದು ಅವರ ಮುಖ್ಯವಾದ ಆಹಾರ ಆಯಿತು. ಒಮ್ಮೆ ಅಲ್ಲಿನ ಜನರ ಹಸಿವು ನೀಗಿದ್ದು ಇದೇ ಗೆಣಸು. ಆದ್ದರಿಂದ ಅವರು ಈ ಗೆಣಸು ತಮಗೆ ಅಮೂಲ್ಯವಾದಂತಹ ಒಂದು ಆಹಾರವೆಂದು ಪರಿಗಣಿಸಿರಬಹುದು. ಅಂದರೆ ಇದು ತುಂಬ ಪುರಾತನವಾದಂತಹ ಆಹಾರ ವಸ್ತು. ಯಾವುದೇ ಸಭೆ ಸಮಾರಂಭ ನಡೆದರೂ ಗೆಣಸಿನ ಭಕ್ಷ್ಯಗಳು ಇರಲೇಬೇಕು ಎಂಬುದು ಅವರ ಒಂದು ನಂಬಿಕೆ. ಆದ್ದರಿಂದ ಅದನ್ನು ಅವರು ಚಾಚು ತಪ್ಪದೆ ಬಳಸುತ್ತಾ ಬರ್ತಿದ್ದಾರೆ. ಇದರಲ್ಲಿ ಹೆಚ್ಚಿನ ಪೋಷಕಾಂಶವಿದೆ. ಅಂದರೆ ನಾವು ಇಲ್ಲಿ ನಮಗೂ ಗೆಣಸು ಸಿಗುತ್ತೆ, ಸಿಹಿ ಗೆಣಸು ಸಿಗುತ್ತೆ, ಅದರಲ್ಲೂ ಪೋಷಕಾಂಶ ಇದೆ. ಆದರೆ ನಮ್ಮವರು ತಿನ್ನೋದು ಭಾಳ ಕಡಿಮೆ. ಆದರೆ ಇವರು ಅದನ್ನೇ ಮುಖ್ಯವಾದ ಆಹಾರವಾಗಿ ಬಳಸ್ತಾರೆ. ಆದರೆ ಈ ಪರ್ಪಲ್ ಬಣ್ಣದ ಸಿಹಿ ಗೆಣಸಿನಲ್ಲಿ ಪೋಷಕಾಂಶ ಹೇರಳವಾಗಿದೆ. ಅದರಿಂದ ಅವರ ಆರೋಗ್ಯಕ್ಕೆ ಹೆಚ್ಚಿನ ಸಹಾಯವಾಗುತ್ತದೆ. ಅಂದರೆ ಆ ಇರುವಂಥ ಪೋಷಕಾಂಶ ಯಾವ ರೀತಿ ಅವರಿಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ಸಹ ನಾವು ನೋಡಬೇಕು. ಅಂದರೆ ಇವರ ಈ ಆಹಾರದಲ್ಲಿ, ಅಂದರೆ ಈ ಬೆನಿ ಇಮೋ ಗೆಣಸಿನಲ್ಲಿ, ಅಂದರೆ ಸಿಹಿ ಗೆಣಸಿನಲ್ಲಿ, ಪರ್ಪಲ್ ಬಣ್ಣದ ಸಿಹಿ ಗೆಣಸಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ರೋಗಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ. ಆದುದರಿಂದ ಅವರ ಲಿವರ್ ಮತ್ತು ಕರಳಿನ ರೋಗಗಳು ಅವರಿಗೆ ಬರದಂತೆ ತಡೆಯುತ್ತದೆ. ಅದಕ್ಕೆ ತೊಂದರೆಯಾಗುವಂಥ ಯಾವುದೇ ರೀತಿ ಅವರ ಲಿವರ್ ಮತ್ತು ಕರಳಿನ ಭಾಗದಲ್ಲಿ ಬರುವಂಥ ರೋಗಗಳನ್ನು ಇದು ತಡೆಯುತ್ತದೆ. ಅಂದರೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ರಕ್ತ ಪರಿಚಲನೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ಬರದಂತೆ ತಡೆಯುತ್ತದೆ. ಅಂದರೆ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ಅವರಿಗೆ ಆ ಶ್ವಾಸಕೋಶದ ಆರೋಗ್ಯ ಕಾಪಾಡುತ್ತದೆ. ಹಾಗೆಯೇ ರಕ್ತ ಪರಿಚಲನೆ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತದೆ. ಇನ್ಸುಲಿನ್ ಉತ್ಪಾದನೆ ಮಾಡುವಂತಹ ಹೆಚ್ಚಿನ ಇನ್ಸುಲಿನ್ ಉತ್ಪಾದನೆ ಆದರೆ ಏನಾಗುತ್ತೆ? ಹೆಚ್ಚಿನ ಇನ್ಸುಲಿನ್ ಉತ್ಪಾದನೆ ಆದಾಗ ನಮ್ಮ ದೇಹದ ಸ್ಥೂಲವಾಗ್ತಾ ಹೋಗುತ್ತೆ, ದಪ್ಪವಾಗುತ್ತದೆ, ತೂಕ ಹೆಚ್ಚಾಗುತ್ತೆ. ಆದುದರಿಂದ ಅಂತಹ ಸ್ಥಿತಿಯನ್ನು, ಇನ್ಸುಲಿನ್ ಉತ್ಪಾದನೆಯನ್ನು ನಿಯಂತ್ರಿಸಿ ಅದು ನಮ್ಮ ತೂಕವನ್ನು ಕಡಿಮೆ ಮಾಡಲು, ಅಂದರೆ ಸ್ಥೂಲ ದೇಹವಾಗುವುದನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಕಾಪಾಡುತ್ತದೆ. ಅದೇ ಥರ ನ್ಯೂಟ್ರಿಯನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ರೋಗವನ್ನು ಬರದಂತೆ ತಡೆಯುತ್ತದೆ. ಹೇಗೆ ತಡೆಯುತ್ತದೆ? ರಕ್ತ ಪರಿಚಲನೆ ಇರುವ ರಕ್ತನಾಳಗಳನ್ನು ಅದಕ್ಕಾಗುವಂತಹ
ತೊಂದರೆಯನ್ನು, ರಕ್ತನಾಳಗಳಾಗುವಂಥ ಅಡೆತಡೆಗಳನ್ನು ನಿವಾರಿಸಿ ರಕ್ತ ಪರಿಚಲನೆ ಉತ್ತಮವಾದ ರೀತಿ ನಡೆಯುವಂತೆ ಮಾಡಿ ಹೃದಯದ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಹೃದಯ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಅದೇ ರೀತಿ ಇವರಿಗೆ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇವರ ಕೆಲಸವೇ ಕೃಷಿ ಉತ್ಪಾದನೆ ಮಾಡೋದು, ಅದನ್ನು ಆಹಾರವಾಗಿ ಬಳಸುವುದು. ಅದಕ್ಕೆ ಶ್ರಮ ಹೆಚ್ಚು. ಪ್ರತಿಯೊಬ್ಬರೂ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಈ ರೀತಿಯ ಶ್ರಮಪಟ್ಟು ಕೆಲಸ ಮಾಡುವುದರಿಂದ ಅವರ ಆರೋಗ್ಯವು ಉತ್ತಮವಾಗಿರುತ್ತದೆ. ಅವರ ಆರೋಗ್ಯ ವ್ಯಾಯಾಮ ಮಾಡೋದರಿಂದ ಅವರ ಆರೋಗ್ಯ ಉತ್ತಮವಾಗಿರುತ್ತದೆ. ಇವರು ಶ್ರಮಜೀವಿಗಳು. ಮತ್ತು ಅಲ್ಲಿನ ಪ್ರಕೃತಿ, ಅಲ್ಲಿನ ವಾತಾವರಣ, ಅಲ್ಲಿನ ಒಂದು ಪರಿಸರ ಉತ್ತಮವಾಗಿರುವುದರಿಂದ ಅವರಲ್ಲಿ ಅದು ಸಹ ಅವರ ಆರೋಗ್ಯವನ್ನು ಕಾಪಾಡುವಂಥ ಒಂದು ಸ್ಥಿತಿ ಇರುತ್ತದೆ. ಅಂದರೆ ಹಾಗೆ ಜನರ ಸಂಪರ್ಕ, ಅಲ್ಲಿನ ಜನರು ತುಂಬ ಆತ್ಮೀಯವಾಗಿ ಅವರ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡಿರುವುದರಿಂದ ಅಲ್ಲಿನ ಜನರಿಗೆ ಆತಂಕಗಳಾಗಲಿ ಟೆನ್ಷನ್ಗಳಾಗಲಿ ಕಡಿಮೆ ಇರುತ್ತದೆ. ಅವರು ಅತಿಯಾಗಿ ಯಾವುದನ್ನು ಆತಂಕ ಪಟ್ಟುಕೊಳ್ಳುವಂತಹ ಸ್ಥಿತಿಯಿಲ್ಲ. ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ, ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ತಮ್ಮ ಕಷ್ಟ ಸುಖಗಳನ್ನು ಹೇಳುತ್ತಾ ಇರುವುದರಿಂದ ಅವರ ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತದೆ, ಟೆನ್ಷನ್ಗಳು ಕಡಿಮೆ. ಆದರೆ ಇಷ್ಟೆಲ್ಲ ಇದ್ದರೂ ಸಹ ಅವರ ದೀರ್ಘಾಯುಷು ಇರುವಂತಹ ಹಲವು ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಆಹಾರ ಕ್ರಮ, ಅವರಲ್ಲಿರುವಂಥ ಪರಿಸರ ಪ್ರೇಮ, ಹಾಗೂ ಅವರೆಲ್ಲ ಶ್ರಮಪಟ್ಟು ಕೆಲಸ ಮಾಡುವುದು ಅವರ ಆರೋಗ್ಯಕ್ಕೆ ಮುಖ್ಯವಾದ ಕಾರಣ. ಅದರಲ್ಲೂ ಮುಖ್ಯವಾಗಿ ಅವರಿಗೆ ಬೆನಿಯಿಮೋ ಎಂಬ ಈ ಗೆಣಸು ಇದೆಯಲ್ಲ, ಈ ಗೆಣಸು ಅತ್ಯುತ್ತಮವಾದಂತಹ ಶಕ್ತಿಯನ್ನು ಕೊಡುತ್ತೆ, ಅವರ ಆರೋಗ್ಯವನ್ನು ಕಾಪಾಡುತ್ತದೆ. ನಮ್ಮಲ್ಲೂ ಇರುವಂತಹ ಈ ಗೆಣಸಿನಲ್ಲೂ ಹೆಚ್ಚಿನ ಪೋಷಕಾಂಶ ಇದೆ ಈ ಸಿಹಿಗೆಣಸು. ಆದರೆ ನಮ್ಮ ಆಹಾರ ಕ್ರಮವಲ್ಲ. ಅವರು 70% ತಮ್ಮ ಆಹಾರ ನಾವಿಲ್ಲಿ ರಾಗಿ, ಅನ್ನ, ಗೋಧಿಗಳನ್ನೇ ಹೆಚ್ಚಾಗಿ ಬಳಸುತ್ತೇವೆ. ಆದರೆ ಅವರು ಅಂಥದ್ದೆಲ್ಲ ಬಳಸೋದು. ಅವರು ಬಳಸೋದು ಸಾಮಾನ್ಯವಾಗಿ ಈ ಬೆನಿಯಿಮೋ ಎಂಬ ಗೆಣಸನ್ನು. ಹಾಗೆಯೇ ಅವರು ಸಾಮಾನ್ಯವಾಗಿ ಸ್ವಂತವಾಗಿ ಬೆಳೆದಂತಹ ಪರಿಸರ, ಚೆನ್ನಾಗಿರೋ ಪರಿಸರದಲ್ಲಿ ಬೆಳೆದಂತಹ ಆಹಾರ ಆದಂತಹ ತರಕಾರಿ, ಇತರೆ ತರಕಾರಿ ಹಣ್ಣುಗಳನ್ನು ಬಳಸುತ್ತಾರೆ. ಹಾಲು, ಮೊಸರುಗಳನ್ನು ತಿನ್ನುತ್ತಾರೆ. ಹಾಗೆಯೇ ಮಾಂಸ, ಮೀನನ್ನು ಬಳಸುತ್ತಾರೆ. ಮೊಟ್ಟೆಯನ್ನು ತಿನ್ನುತ್ತಾರೆ. ಇದೆಲ್ಲ ಇದ್ದರೂ ಅವರು ತಮ್ಮ ಆರೋಗ್ಯವನ್ನು ತಲತಲಾಂತರದಿಂದ, ಏನು ಈಗ ಸದ್ಯಕ್ಕೆ ಅಂತಲ್ಲ, ಹಿಂದಿನಿಂದಲೂ ಹೀಗೆ ಅವರು 110-120 ವರ್ಷದವರೆಗೆ ಬದುಕಿರ್ತಾರೆ. ಇವರು ಬದುಕಿದ್ದರೆ ಈ ಪ್ರಪಂಚಕ್ಕೆ ನೋಡುವುದಾದರೆ ಅಲ್ಲಿರುವಷ್ಟು ದೀರ್ಘಾಯುಷ ಆಗಿರುವಂತಹ ಜನರು ಬೇರೆಲ್ಲೂ ಕಾಣುವುದಿಲ್ಲ. ಅದು ಅವರ ಒಂದು ವಿಶೇಷವಾದ ರೀತಿಯ ಆ ವಾತಾವರಣ, ಆ ಪ್ರದೇಶ, ಅವರ ಆಹಾರ ಕ್ರಮ ಎಲ್ಲವೂ ಅವರನ್ನು ಇಂತಹ ಉತ್ತಮವಾದಂತಹ ಒಂದು ಸ್ಥಿತಿಯಲ್ಲಿಟ್ಟಿರುವುದು ಕಾರಣವಾಗುತ್ತದೆ. ಅದನ್ನೇ ಅಮೇರಿಕದ ಜಾನ್ ಬುಟ್ನಾವರ್ ಅವರು ತಿಳಿದುಕೊಂಡ ವಿಚಾರ. ಇದನ್ನು ತಿಳಿದುಕೊಂಡು ಇಡೀ ಪ್ರಪಂಚಕ್ಕೆ ಈಗ ಈ ಬೆಳೆಯನ್ನು, ಈ ಬೆನಿಯಿಮೋ ಎಂಬ ಈ ಗೆಣಸಿನ ಬೆಳೆಯನ್ನು ಇಡೀ ಪ್ರಪಂಚಕ್ಕೆ ಹರಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇದೀಗ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಹೆಚ್ಚು ಜನರು ಈ ಗೆಣಸನ್ನು ಬಳಸುವಂತಹ ಸ್ಥಿತಿಗೆ ಬಂದಿದ್ದಾರೆ. ಅಂದರೆ ನೋಕಿಯೋವಾದಲ್ಲಿದ್ದಂತಹ ಆ ಬೆಳೆಯನ್ನು, ಓಕೋನೋವಾ ಇದರಲ್ಲಿದ್ದಂತಹ ಆ ಬೆಳೆಯನ್ನು ಇಡೀ ಪ್ರಪಂಚಕ್ಕೆ ತಂದಿದ್ದಾರೆ, ಪರಿಚಯಿಸಿದ್ದಾರೆ. ಈಗ ಎಲ್ಲ ಕಡೆಯಲ್ಲೂ ಅದನ್ನು ಬೆಳೆಯುತ್ತಿದ್ದಾರೆ. ಹೀಗೆ ನಮ್ಮ ಜೀವನದಲ್ಲಿ ಒಂದೊಂದು ವಿಚಾರವೂ ನಮಗೆ ಅಮೂಲ್ಯವಾದದ್ದು. ಯಾವುದೂ ಸಣ್ಣ ವಿಚಾರವಲ್ಲ, ಪ್ರತಿಯೊಂದು ಸಣ್ಣ ವಿಚಾರ. ಆದ್ದರಿಂದ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಸ್ಥಿತಿ ಪ್ರತಿಯೊಬ್ಬರಲ್ಲೂ ಇದ್ದರೆ ನಾವೆಲ್ಲರೂ ಆರೋಗ್ಯವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಸಮಾಧಾನವಾಗಿರ್ಬೋದು. ಸುಳ್ಳುಗಳನ್ನು ನಂಬದೇ ಇರಬೇಕು. ಗಾಳಿ ಸುದ್ದಿಗಳನ್ನು ನಂಬದೇ ಇದ್ದರೆ, ಇಂಥ ವಿಚಾರಗಳ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ಟರೆ ಜೀವನವು ಸುಖ ಶಾಂತಿಯಿಂದ ಕೂಡಿರುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ
ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.